ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕರ ರಾಶಿಯ ಆತ್ಮೀಯ ಬಂಧುಗಳೇ, ಕರ್ಮದ ರಾಶಿಗೆ ಕರ್ಮ ಫಲದ ಸುದ್ದಿ ತಂದಿದ್ದೇವೆ. ಮಕರ ರಾಶಿಯವರಿಗೆ ನಾನು ಮೊದಲೇ ಹೇಳಿದ್ದೆ, ನೀವು ನಿಧಾನವಾಗಿ ನಡಿಬಹುದು, ಆದರೆ ಗುರಿ ತಲುಪೋದು ಗ್ಯಾರಂಟಿ. ಹೌದು, ಮಕರ ರಾಶಿಯವರೇ, ಇಷ್ಟು ದಿನ ನೀವು ಬೆಟ್ಟ ಹತ್ತಿದ್ರಿ, ಯಾರೂ ನೋಡಲಿಲ್ಲ. ಈಗ ಶಿಖರ ತಲುಪುವ ಸಮಯ ಬಂದಿದೆ. ಭಗವಂತನ ಮನೆಗೆ ತಡ ಆಗಬಹುದು, ಆದರೆ ಶನಿಯ ಮಕ್ಕಳಿಗೆ ನ್ಯಾಯ ಸಿಗದೇ ಇರಲ್ಲ. ಇವತ್ತಿನ ಈ ಸಂದೇಶ ತುಂಬ ಗಂಭೀರ, ತುಂಬ ಪಕ್ಕಾ ಆಗಿದೆ. ಯಾಕೆಂದರೆ ನಿಮ್ಮ ಜೀವನದಲ್ಲಿ ಸ್ಥಿರ ಯಶಸ್ಸು ಶುರುವಾಗ್ತಾ ಇದೆ. ಧ್ಯಾನದಿಂದ ಕೇಳಿ, ಡಿಸಿಪ್ಲಿನಿಂದ ಕೇಳಿ. ಶನಿ ಗ್ರಹದ ಆಶೀರ್ವಾದ. ಮಕರ ರಾಶಿಯ ಅಧಿಪತಿ ಶನಿ. ಶನಿ ಅಂದರೆ ಕರ್ಮ, ಶಿಸ್ತು, ಜವಾಬ್ದಾರಿ, ದೀರ್ಘಕಾಲದ ಲಾಭ. ಇಷ್ಟು ದಿನ ಶನಿ ನಿಮ್ಮನ್ನು ದುಡಿಸಿಕೊಂಡ, ಈಗ ನಿಮ್ಮ ಶನಿ ನಿಮಗೆ ಪ್ರತಿಫಲವನ್ನು ಕೊಡೋದಕ್ಕೆ ಸಿದ್ಧ ಆಗಿದ್ದಾನೆ. ನಿಮ್ಮ ಜೀವನದಲ್ಲಿ ಈಗ ಒಂದು ಫೌಂಡೇಶನ್ ಸ್ಟ್ರಾಂಗ್ ಆಗ್ತಿದೆ. ಮಕರ ರಾಶಿಯವರೇ, ಎಲ್ಲಿ ನಿಮ್ಮ ಶ್ರಮ, ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ತಾಳ್ಮೆಗೆ ಕಾಂಕ್ರೀಟ್ ರಿವಾರ್ಡ್ ಸಿಗ್ತಾ ಇದೆ. ಸಮಯ ತುಂಬ ಕಡಿಮೆ ಇದೆ. ಈ ವಿಡಿಯೋವನ್ನು ಬೆಳಿಗ್ಗೆ ಕೆಲಸ ಶುರು ಮಾಡುವ ಮುಂಚೆ ನೋಡಿ, ಯಾಕೆಂದರೆ ತುಂಬ ದೊಡ್ಡ ಜವಾಬ್ದಾರಿ, ದೊಡ್ಡ ಸ್ಥಾನಮಾನ ನಿಮಗಾಗಿ ಕಾಯ್ತಾ ಇದೆ. ಅಂತಹ ಘಟನೆ ನಡೆಯಲಿದೆ. ನಿಮ್ಮ ಸ್ಟೇಟಸ್ ಬದಲಾಗುತ್ತೆ. ಮೇ 5ರ ವಿಶೇಷ ಯೋಗ. ಮಕರ ರಾಶಿಯವರೇ, ಹಾರ್ಡ್ ವರ್ಕ್ ಫೇಸ್ ಆಫ್ ಟೈಮ್ ಬಂದಿದೆ. ಮೇ 5ರಂದು ಮಧ್ಯಾಹ್ನ 3:44ರಿಂದ ಮುಂದಿನ 24 ಗಂಟೆಗಳಲ್ಲಿ ಭಗವಂತನ ಚಮತ್ಕಾರ ಶಿಸ್ತುಬದ್ಧವಾಗಿ ನಡೀತಾ ಇದೆ. ಅದು ಪ್ರಮೋಷನ್ ಆಗಿರ್ಬೋದು, ಸರ್ಕಾರಿ ಕೆಲಸ ಆಗಿರ್ಬೋದು, ಪಿತ್ರಾರ್ಜಿತ ಆಸ್ತಿಗೆ ಕೈಗೆ ನಿಮಗೆ ಬರಬಹುದು, ಅಥವಾ ನಿಮ್ಮ ಬಿಸ್ನೆಸ್ಗೆ ಲೈಸೆನ್ಸ್ ಸಿಗ್ಬೋದು. ಮಕರ ರಾಶಿ ಶಾರ್ಟ್ಕಟ್ ಇಷ್ಟಪಡಲ್ಲ. ಈಗ ಬ್ರಹ್ಮಾಂಡ ನಿಮಗೆ ಲಾಂಗ್ ಟರ್ಮ್ ಸೆಕ್ಯೂರ್ ರಿಸಲ್ಟನ್ನು ಕೊಡ್ತಾ ಇದೆ. ನಿಮ್ಮ ಜಿಂದಗಿಯಲ್ಲಿ, ನಿಮ್ಮ ಜೀವನದಲ್ಲಿ ಏನು ಬರುತ್ತೆ ಎಲ್ಲವನ್ನು ಕೂಡ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಅದಕ್ಕಾಗಿ ಕೇವಲ ಒಂದು 8 ನಿಮಿಷ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ 8 ನಿಮಿಷ ನಿಮ್ಮ ಮುಂದಿನ 12 ವರ್ಷದ EMI ಕಟ್ಟುತ್ತೆ. ಇವತ್ತಿನ ವಿಡಿಯೋ ಕಷ್ಟಪಟ್ಟು ದುಡಿಯುವವರಿಗಾಗಿ ಮಾತ್ರ. ಆದ್ದರಿಂದ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನು ಪ್ರೆಸ್ ಮಾಡಿ, ಓಂ ಶ್ರೀ ಕಾಳಿಕಾ ಮಾತಾ ಅಂತ ಕಮೆಂಟ್ ಮಾಡಿ, ಜೈ ಶನಿದೇವ್ ಅಂತ ಕಮೆಂಟ್ ಮಾಡಿ. ನಿಮ್ಮ ಕರ್ಮ ಬ್ಯಾಲೆನ್ಸ್ ಆಗುತ್ತೆ. ಮಾಹಿತಿ ಏನು ಅಂದರೆ, ನಿಮಗೆ ಯಾವುದೋ ಒಂದು ಪರ್ಮನೆಂಟ್ ವಸ್ತು ಸಿಗಲಿದೆ. ಅದು ಪರ್ಮನೆಂಟ್ ಜಾಬ್ ಆಗಿರ್ಬೋದು, ಸ್ವಂತ ಮನೆ, ಜಮೀನು ಅಥವಾ ಪೆನ್ಷನ್ ಸ್ಕೀಮ್ ಆಗಿರ್ಬೋದು. ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ, ಮಕರ ರಾಶಿಗೆ ಈ ಸಮಯ ಶಶ ಮಹಾಪುರುಷ ಯೋಗ ಬಂದಿದೆ. ಶನಿ ಕೇಂದ್ರದಲ್ಲಿ ಬಲಶಾಲಿ. ಇದರರ್ಥ ಅಧಿಕಾರ, ಸರ್ಕಾರದಿಂದ ಲಾಭ, ಜನರ ಮೇಲೆ ಹಿಡಿತ, ವಯಸ್ಸಾದವರ ಆಶೀರ್ವಾದ. ನಿಮ್ಮ ಮಾತಿಗೆ ಈಗ ತೂಕ ಬರುತ್ತೆ. ಇಷ್ಟು ದಿನದ ಶ್ರಮಕ್ಕೆ ಸಿಂಹಾಸನ. ಮಕರ ರಾಶಿಯವರೇ, ನೀವು ತುಂಬ ದುಡಿದಿದ್ದೀರಿ. ರಜೆ ಇಲ್ಲ, ಪಾರ್ಟಿ ಇಲ್ಲ, ಸುಮ್ಮನೆ ಕೆಲಸ. ಜನ ನಿಮ್ಮನ್ನು ಬೋರಿಂಗ್ ಅಂದರು, ಎಮೋಷನ್ ಇಲ್ಲ ಅಂದರು, ಆದರೆ ನೀವು ಗುರಿ ಬಿಟ್ಟು ಕದಲಿಲ್ಲ. ಆದರೆ ಒಳಗೊಳಗೆ ನನ್ನ ಕಷ್ಟಕ್ಕೆ ಬೆಲೆ ಯಾವಾಗ ಸಿಗುತ್ತೆ ಅಂತ ಯೋಚನೆ ಮಾಡಿದ್ರಿ. ಈಗ ಆ ಸಮಯ ಬಂದಿದೆ. ಶನಿ ಮತ್ತು ಗುರುಗ್ರಹದ ದೃಷ್ಟಿ ನಿಮ್ಮ ಕರ್ಮ ಮನೆ ಮೇಲೆ ಬಿದ್ದಿದೆ. ನಿಮಗೆ ಆಗಿದ್ದ ತಡಕ್ಕೆ ಈಗ ದೊಡ್ಡ ಕಾಂಪೆನ್ಸೇಷನ್ ಸಿಗುತ್ತೆ. ನಿಮ್ಮನ್ನು ಕಡಿಮೆ ಅಂದಾಜು ಮಾಡಿದವರೇ ಈಗ ನಿಮ್ಮ ಕೆಳಗೆ ಕೆಲಸ ಮಾಡ್ತಾರೆ. ಇದನ್ನು ಅಹಂಕಾರದಿಂದ ತಗೋಬೇಡಿ, ಜವಾಬ್ದಾರಿಯಿಂದ ಸ್ವೀಕಾರ ಮಾಡಿ. ಬರುವ ಸಮಯದಲ್ಲಿ ನೀವು ಸಂಸ್ಥೆ ಕಟ್ತೀರಾ. ನಿರಾಸೆ ಬಿಡಿ, ಡಿಸಿಪ್ಲಿನ್ ಇರಲಿ. ಮಕರ ರಾಶಿಯವರಿಗೆ ದೊಡ್ಡ ಶತ್ರು ಏನಂದರೆ ನಿರಾಶಾವಾದ. ಎಲ್ಲ ನಿಧಾನ, ನನಗೆ ಏನೂ ಆಗಲ್ಲ, ಈ ಥರ ಯೋಚನೆ ಬಿಟ್ಬಿಡಿ. ಆಮೇಲೆ ಗೆದ್ದ ಕತೆ ನಿಮ್ಮದು. ಧನ ಸಂಬಂಧಿ ವಿಷಯಗಳಲ್ಲಿ ದೀರ್ಘಕಾಲದ ಹೂಡಿಕೆ ಲಾಭ ಕೊಡುತ್ತೆ. ಜಮೀನು, ಕಟ್ಟಡ, ಸರ್ಕಾರಿ ಬಾಂಡ್, PF, ಪೆನ್ಷನ್, ಇನ್ಶೂರೆನ್ಸ್ ಇವೆಲ್ಲದರಲ್ಲಿ ಕೂಡ ಲಾಭ ಇದೆ. ನಿಂತಿದ್ದ ಸರ್ಕಾರಿ ಪೇಮೆಂಟ್ ಬರುತ್ತೆ. ಪಿತ್ರಾರ್ಜಿತ ಆಸ್ತಿ ಕೇಸನ್ನು ಗೆಲ್ತೀರ. ನಿಮ್ಮ ದೃಷ್ಟಿಕೋನ ಬದಲಾಯಿಸಿ. ನಾನು ಸ್ಲೋ ಅಂತ ಹೇಳಬೇಡಿ, ನಾನು ಸ್ಟಡಿ, ನಾನು ಶ್ಯೂರ್, ನಾನು ಶಾಶ್ವತ ಅಂತ ಹೇಳಿ. ಬ್ರಹ್ಮಾಂಡ ನಿಮಗೆ ಆ ಸ್ಥಿರತೆಯನ್ನು ಕೊಡುತ್ತೆ. ಮಕರ ರಾಶಿಯವರೇ, ನಿಮ್ಮ ಒಂದು ಸಹಿ 30 ವರ್ಷದ ಲೋನ್ ಪಾಸ್ ಮಾಡಿಸಬಹುದು. ಈಗ ಆ ಸಹಿ ಮಾಡುವ ಸಮಯ. ನಿಜವಾದ ಶ್ರೀಮಂತಿಕೆ ಈಜ್ಗೊಳ್ ಜವಾಬ್ದಾರಿ ಪ್ಲಸ್ ಗೌರವ ಪ್ಲಸ್ ಲೆಗಸಿ. ನೆನ್ಪಿಡಿ ಫ್ರೆಂಡ್ಸ್, ಮಕರ ರಾಶಿಗೆ ಖುಷಿ ಅಂದರೆ ಸಮಾಜದಲ್ಲಿ ಗೌರವ, ಕುಟುಂಬಕ್ಕೆ ಸೆಕ್ಯೂರ್ ಫ್ಯೂಚರ್, ನಿಮ್ಮ ಹೆಸರಲ್ಲಿ ಒಂದು ಆಸ್ತಿ. ಈ 3 ಈಗ ನಿಮಗೆ ಸಿಗಲಿದೆ. ಹಣದಿಂದ ಗೌರವ ಖರೀದಿಸೋದಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಆದರೆ ಮಕರ ರಾಶಿಗೆ ಕಷ್ಟಪಟ್ಟು ದುಡಿದ ಹಣ ಪ್ಲಸ್ ಜವಾಬ್ದಾರಿ ಇದ್ದರೆ ಗೌರವ ತಾನಾಗಿಯೇ ಬರುತ್ತೆ. ಮತ್ತು ಈಗ ನಿಮಗೆ 2 ಕೂಡ ಸಿಗಲಿದೆ. ನಿಜವಾದ ಶ್ರೀಮಂತಿಕೆ ಅಂದರೆ ಜ್ಞಾನ,
ಶಿಸ್ತು, ಕರ್ಮ ಮತ್ತು ಲೆಗಸಿ ಬಿಟ್ಟು ಹೋಗೋದು. ಈ 4ರಲ್ಲಿ ನೀವು ಮಾಸ್ಟರ್. ಈಗ 5ನೇದು ಆರ್ಥಿಕ ಸಾಮ್ರಾಜ್ಯ ಬರಲಿದೆ. ನಿಮ್ಮ ಶನಿ, ಕರ್ಮ ಮತ್ತು ಕುಂಡಲಿ ಮೂರೂ ಈಗ ಪರ್ವತದಂತೆ ಗಟ್ಟಿಯಾಗಿ ಕೆಲಸ ಮಾಡ್ತಿವೆ. ನಿಮ್ಮ ತಂದೆ ಅಥವಾ ಕುಟುಂಬದ ಹಿರಿಯರು ಬಹಳ ದಿನದಿಂದ ನಿಮ್ಮ ಬಗ್ಗೆ ಒಂದು ಚಿಂತೆ ಮಾಡಿದ್ರು, ಇವನು ಸೆಟ್ಲ್ ಆಗ್ತಾನಾ ಅಂತ. ಅಥವಾ ನೀವು ಅವರಿಗೆ ಒಂದು ಭರವಸೆ ಕೊಟ್ಟಿದ್ರಿ, ನಾನು ನಿಮಗೆ ನೆಮ್ಮದಿ ಕೊಡ್ತೀನಿ ಅಂತ. ಈಗ ಭಗವಂತ ನಿಮಗೆ ಆ ಭರವಸೆ ಪೂರೈಸೋದಕ್ಕೆ ಶಕ್ತಿಯನ್ನು ಕೊಡ್ತಿದ್ದಾನೆ. ಜವಾಬ್ದಾರಿಯಿಂದ ಯೋಚನೆ ಮಾಡಿ. ನಾನು ನನ್ನ ಕುಟುಂಬದ ಆಧಾರ ಸ್ತಂಭ ಆಗ್ತೀನಿ. ಬ್ರಹ್ಮಾಂಡ ಆಸ್ತಿ ಭಾರ ಗಟ್ಟಿ ಮಾಡುತ್ತೆ. ಆದರೆ ಮಕರ ರಾಶಿಯವರೇ ಒಂದು ಎಚ್ಚರಿಕೆ, ಕೆಲಸದ ಗೀಳು ಬೇಡ. ವರ್ಕೋಹಾಲಿಕ್ ಆಗಿ ಕುಟುಂಬವನ್ನು ನಿರ್ಲಕ್ಷ್ಯ ಮಾಡಬೇಡಿ. ಹಣ ಸಂಪಾದನೆ ಮಾಡಿ, ಆದರೆ ಜೊತೆಗೆ ಸಮಯ ಕಳೀರಿ. ಈ 24 ಗಂಟೆ ಕೆಲಸ ಪ್ಲಸ್ ಕುಟುಂಬ ಬ್ಯಾಲೆನ್ಸ್ ಮಾಡಿ. ಇನ್ನು ಆರೋಗ್ಯ, ಮಕರ ರಾಶಿಗೆ ಮೂಳೆ, ಮಂಡಿ, ಚರ್ಮ, ಹಲ್ಲು, ಕೂದಲು ಸಮಸ್ಯೆ ಬರಬಹುದು. ಕ್ಯಾಲ್ಸಿಯಂ, ವಿಟಮಿನ್ ಡಿ ಕಡಿಮೆ ಆಗ್ಬೋದು. ಕೀಲು ನೋವು, ಅರ್ಥೈಟಿಸ್ ಎಚ್ಚರ. ವಯಸ್ಸಾದವರಿಗೆ ನಡೆಯುವಾಗ ಜಾಗ್ರತೆ ಆಗಿರಬೇಕಾಗುತ್ತೆ. ಓವರ್ ವರ್ಕ್ ಮಾಡಿ ಸುಸ್ತಾಗಬೇಡಿ. ಎಣ್ಣೆ ಮಸಾಜ್, ಬಿಸಿಲಿಗೆ ಮೈಯೊಡ್ಡಿ. ಮಕರ ರಾಶಿಯವರು ಪ್ರೀತಿಯಲ್ಲಿ ಗಂಭೀರ, ನಿಷ್ಠಾವಂತ. ಸಿಂಗಲ್ ಆಗಿರುವವರಿಗೆ ವಯಸ್ಸಲ್ಲಿ ದೊಡ್ಡವರು ಅಥವಾ ಸ್ಟೇಟಸ್ ಇರುವವರು ಸಿಗುವ ಯೋಗ. ಲವ್ ಮ್ಯಾರೇಜ್ಗಿಂತ ಅರೇಂಜ್ ಮ್ಯಾರೇಜ್ ಯಶಸ್ವಿಯಾಗುತ್ತೆ. ಈಗಾಗಲೇ ಸಂಬಂಧದಲ್ಲಿರುವವರಿಗೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಜೊತೆಯಲ್ಲಿ ಮನೆ, ಲೋನ್, ಮಕ್ಕಳ ಭವಿಷ್ಯ ಪ್ಲ್ಯಾನ್ ಮಾಡ್ತೀರಾ. ರೊಮ್ಯಾನ್ಸ್ ಕಡಿಮೆ, ಆದರೆ ಬಾಂಡ್ ಗಟ್ಟಿ. ಸಂಗಾತಿಗೆ ಸಮಯ ಕೊಡಿ. ಕೇವಲ ಹಣ ಕೊಟ್ಟರೆ ಸಾಲೋದಿಲ್ಲ. ಮದುವೆ ಮಾತುಕತೆ ಫೈನಲ್ ಆಗುತ್ತೆ. ನಿಮ್ಮ ಶಿಸ್ತು, ಮ್ಯಾನೇಜ್ಮೆಂಟ್ ಸ್ಕಿಲ್ಗೆ ಈಗ ದೊಡ್ಡ ಬೆಲೆ. ಅಡ್ಮಿನ್, ಸರ್ಕಾರಿ ಕೆಲಸ, ಬ್ಯಾಂಕ್, ಲಾ, ಕನ್ಸ್ಟ್ರಕ್ಷನ್, ಮೈನಿಂಗ್, ಕೃಷಿ, ರಿಯಲ್ ಎಸ್ಟೇಟ್ ಇವೆಲ್ಲದರಲ್ಲೂ ಕೂಡ ಯಶಸ್ಸು ಇದೆ. ಇನ್ನು ಹೊಸ ಜವಾಬ್ದಾರಿ, ಟೀಮ್ ಲೀಡ್, ಮ್ಯಾನೇಜರ್ ಪೋಸ್ಟ್ ಸಿಗುತ್ತೆ. ಬಿಸ್ನೆಸ್ ಮಾಡೋರಿಗೆ ಸರ್ಕಾರಿ ಟೆಂಡರ್, ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ ಸಿಗುತ್ತೆ. ಜಮೀನು, ಮನೆ, ಕಮರ್ಷಿಯಲ್ ಕಾಂಪ್ಲೆಕ್ಸಲ್ಲಿ ಹೂಡಿಕೆ ಮಾಡಿ ಲಾಭ ಇದೆ. ಶೇರ್ ಮಾರ್ಕೆಟ್, ಲಾಂಗ್ ಟರ್ಮ್ ಹೂಡಿಕೆ ಮಾಡಿ. ಮುಂದಿನ 24 ಗಂಟೆಯಲ್ಲಿ ಒಂದು ಅಪಾಯಿಂಟ್ಮೆಂಟ್ ಲೆಟರ್ ಅಥವಾ ರಿಜಿಸ್ಟ್ರೇಷನ್ ಕಾಲ್ ಬರುತ್ತೆ. ಸಣ್ಣ ಸಂಬಳ ಅಂತ ಬೇಸರ ಮಾಡ್ಕೋಬೇಡಿ. ಮಕರ ರಾಶಿ ಸಣ್ಣದರಿಂದ ಶುರು ಮಾಡಿ ಸಾಮ್ರಾಜ್ಯವನ್ನು ಕಟ್ಟುತ್ತೆ. ನೀವು ಎಲ್ಲದಕ್ಕೂ ಕೂಡ ಪರಿಹಾರ ಹೇಳೋದಾದರೆ, ಪ್ರತಿದಿನ ಶನಿವಾರ ಶನಿದೇವನಿಗೆ ಎಳ್ಳೆಣ್ಣೆ ದೀಪ, ಕಪ್ಪು ಎಳ್ಳು, ಕಪ್ಪು ಉದ್ದು ಅರ್ಪಣೆ ಮಾಡಿ. ಓಂ ಶಂ ಶನೇಶ್ವರಾಯ ನಮಃ ಅಂತ 108 ಬಾರಿ ಜಪಿಸಿ. ಕಪ್ಪು ಬಟ್ಟೆ, ಕಬ್ಬಿಣ, ಕಂಬಳಿ, ಚಪ್ಪಲಿ ದಾನ ಮಾಡಿ. ಕಾರ್ಮಿಕರಿಗೆ, ವೃದ್ಧರಿಗೆ, ಅಂಗವಿಕಲರಿಗೆ ಸಹಾಯ ಮಾಡಿ. ತಂದೆ, ಬಾಸ್ಗೆ ಗೌರವ ಕೊಡಿ. ಮನೆಯ ಪಶ್ಚಿಮ ದಿಕ್ಕನ್ನು ಸ್ವಚ್ಛವಾಗಿಡಿ. ನೀಲಮಣಿ ಧರಿಸಿದರೆ ಒಳ್ಳೆಯದು, ಆದರೆ ಜ್ಯೋತಿಷಿಗಳ ಸಲಹೆ ಪಡೆದು ಧರಿಸಿ. ಹನುಮಾನ್ ಚಾಲಿಸ ಓದಿ. ಮಕರ ರಾಶಿಯವರೇ, ಖಜಾನೆ ಅಂದರೆ ಕೇವಲ ಹಣ ಅಲ್ಲ, ಸಮಾಜದಲ್ಲಿ ಹೆಸರು, ಮುಂದಿನ ತಲೆಮಾರಿಗೆ ಬಿಟ್ಟು ಹೋಗುವ ಆಸ್ತಿ. ಜನ ನಿಮ್ಮನ್ನು ಅಜಾತ ಶತ್ರು ಅಂತ ಕರೆಯೋದು ಇದೇ ಮಹಾ ಖಜಾನೆ. ಈ ಸಮಯ ಶನಿ ಗ್ರಹದ ಪೂರ್ಣ ಆಶೀರ್ವಾದದಿಂದ ಮೇ 4 ಮಧ್ಯಾಹ್ನ 3:50ರಿಂದ 24 ಗಂಟೆಯಲ್ಲಿ ನಿಮ್ಮ ಕರ್ಮದ ಖಾತೆ ಕ್ರೆಡಿಟ್ ಆಗುತ್ತೆ. ನಿರಾಸೆ ಬೇಡ, ಡಿಸಿಪ್ಲಿನ್ ಇರಲಿ. ಬಂದ ಜವಾಬ್ದಾರಿಯನ್ನು ಹೆಗಲ ಮೇಲೆ ಹೊತ್ಕೊಳ್ಳಿ. ಈ ಶಿಖರ ಸಮಯ ಮತ್ತೆ ಬರಲ್ಲ. ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಮಕರ ರಾಶಿ ಫ್ರೆಂಡ್ಸ್ ಜೊತೆ ಕರ್ಮಫಲದ ಸುದ್ದಿ ತಲುಪಿಸಿ. ನೀವು ಶಿಖರ ಏರಿ. ಧನ್ಯವಾದ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.